2004ಕ್ಕೆ ಮನಮೋಹನ್ ಸಿಂಗ್ ಅಧಿಕಾರಕ್ಕೆ ಬರ್ತಾರೆ. ಅವರು ಅಧಿಕಾರಕ್ಕೆ ಬರುವಾಗ ಭಾರತದ ಆರ್ಥಿಕ ಸ್ಥಿತಿ 12ನೇ ಪ್ಲೇಸ್ ಅಲ್ಲಿ ಇತ್ತು. ಅವರು 5ರಲ್ಲಿ ಇರಲಿಲ್ಲ ಸರ್. ಆಯ್ತು ಸರ್, 12ರಿಂದ 12ರಲ್ಲಿತ್ತು. ಅವರ ಅಧಿಕಾರ ಮುಗ್ದ ತಕ್ಷಣ, ಯಾರ್ದು ಮನಮೋಹನ್ ಸಿಂಗ್ ಅವರ ಅಧಿಕಾರ ಮುಗ್ದ ತಕ್ಷಣ ಆರ್ಥಿಕ ಪರಿಸ್ಥಿತಿ ಎಷ್ಟನೇ ಸ್ಥಾನಕ್ಕೆ ಹೋಯ್ತು ಸರ್? ಭಾರತದ 5ನೇ ಸ್ಥಾನಕ್ಕೆ ಹೋಯ್ತು. 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬಂತು. ಭಾರತ ಸ್ಥಾನಕ್ಕೆ ಮನಮೋಹನ್ ಸಿಂಗ್ ಅವರ ಅಧಿಕಾರದ ಅವಧಿಯಲ್ಲಿ 5ನೇ ಸ್ಥಾನಕ್ಕೆ ಬಂತು. 5ನೇ ಸ್ಥಾನಕ್ಕೆ ಬಂತು. ತಾವು ಆರ್ಥಿಕ ನೋಡಿ ಮನಮೋಹನ್ ಸಿಂಗ್ ಒಮ್ಮೆ ಗೂಗಲ್ ಮಾಡ್ತೀರಾ ಸರ್? ಮಾಡುವ ಸರ್. ಎಷ್ಟನೇ ಪ್ಲೇಸ್ ಅಲ್ಲಿ ಇತ್ತು ಸರ್? ಯಾವಾಗ ಸರ್? 2014 ಎಷ್ಟನೇ 5ನೇ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರಲ್ಲ ಸರ್? 10th ಪ್ಲೇಸ್ ಇನ್ 2014 ಸರ್. 10th ಪ್ಲೇಸ್ ಇತ್ತು ಸರ್. 5ನೇ ಪ್ಲೇಸಿಗೆ ಬರಬೇಕು. ಇಂಪ್ಲಿಮೆಂಟ್ ಯೋಜನೆಗಳು ಅಲ್ಲ ಹೇಳ್ತೀನಿ ಕೇಳಿ ಸರ್. 10th ಪ್ಲೇಸ್ ಅಲ್ಲಿ 2014 ಅದನ್ನ ಸೈಡ್ ಗಿಡಿ ಸರ್. 14 ಅಲ್ಲ, ನೀವು ಹೇಳಿದ್ರಿ 2014ರಲ್ಲಿ 5ನೇ ಸ್ಥಾನ. ನಾನು ಹೇಳ್ತೀನಿ ಆಯ್ತು, ಈಗ ಅದು ತಪ್ಪಾಗಿರ್ಬೋದು. ನೀವು ಹೇಳಿದ್ರಿ ಮನಮೋಹನ್ ಸಿಂಗ್ ಅವರು 5ನೇ ಸ್ಥಾನಕ್ಕೆ ತಂದ್ರು ಅಂತ ಹೇಳಿ, ಹೌದಾ?